ಫ್ರೆಂಡ್ಸ್ ನೋಡ್ರಿ, ಶುಕ್ರವಾರದ ಪೂಜೆ ಮುಗೀತೀಗ. ತೋರಿಸ್ತೀನಿ ಹೆಂಗಾಯ್ತು ಅಂತೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗ್. ಶುಕ್ರವಾರ ಆಲ್ರೆಡಿ ಈಗ 7 ಗಂಟೆ 7:15 ಬಂದೈತಿ ಟೈಮು. ಇವಾಗ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬೆಳಗಿಂದ ಎಲ್ಲ ಏನೇನಾಯಿತು ಅದನ್ನು ನೀನು ವಿಡಿಯೋದೊಳಗೆ ಶೇರ್ ಮಾಡಿಕೊಂಡೆ. ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾಳೆಗೆ ಎಂಡ್ ಆಕೈತಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಕೂಡ ಸಪೋರ್ಟ್ ಮಾಡಿರಿ. ಅಲ್ಲಿನೂ ಕೂಡ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಪ್ರೊಫೈಲ್ ನೇಮ್ ಐತಿ. ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನಿನ್ನೆ ಅಮಾವಾಸ್ಯೆ ವಿಡಿಯೋ ಹಾಕಿದ್ನಲ್ಲ, ಒಬ್ಬರು ಕಮೆಂಟ್ ಮಾಡಿದ್ರು, ಜಾವದ ಪೌಡ್ರನ್ನ ಯಾವ ರೀತಿ ಯೂಸ್ ಮಾಡ್ಕೊತೀರಿ ಅಂತಂದು ಕೇಳಿದ್ರು. ಈ ರೀತಿ ಇರುತ್ತೆ ಫ್ರೆಂಡ್ಸ್. ಅದು ತುಂಬ ಚಿಕ್ಕದು ನೋಡಿರಿ. ಇದ್ರೊಳಗೆ ಸ್ವಲ್ಪ ಐತಿ, ಇನ್ನೂ ಒಂದು ಹೊಸದು ಐತಿ. ಇದ್ರದ್ದು ಯೆಲ್ಲೋ ಕಲರ್ದು ಬರ್ತದೆ ಪ್ಯಾಕ್ ಮ್ಯಾಗಿಂದ. ಇದು ಸ್ವಲ್ಪ ಐತಿ, ಇನ್ನೊಂದು ಸ್ವಲ್ಪ ಐತಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ತೀರಿ ಅಂತ ಕೇಳಿದ್ರು ಅಮಾವಾಸ್ಯೆ ವಿಡಿಯೋದೊಳಗೆ, ನಿನ್ನೆ ಹಾಕಿದ್ನಲ್ಲ ಆ ವಿಡಿಯೋದೊಳಗೆ. ಇದನ್ನು ನಾವು ಕಳಸಕ್ಕೆ ಹಾಕ್ತೀವಿ ಫ್ರೆಂಡ್ಸ್. ಕಳಸಕ್ಕೆ ಹಾಕಿದ್ರೆ ಒಂಥರ ಲಕ್ಷ್ಮಿ ಮನೇಲೇ ವಾಸಿಸ್ತಾಳ ಅನ್ನೋ ಒಂದು ನಂಬಿಕೆ. ಆಮೇಲೆ ಕಳಸಕ್ಕೆ ಹಾಕ್ತೀನಿ. ಆಮೇಲೆ ಇದಕ್ಕೆ ಹಾಕ್ತೀನಿ, ದೀಪಕ್ಕೆ. ಎಲ್ಲ ದೀಪ ಹಚ್ಚಿರ್ತೀವಿ ನೋಡಿರಿ, ಆ ದೀಪಕ್ಕೆ ಇದನ್ನು ಒಂದು ಚಿಟಿಕೆ ಮಾತ್ರ ಹಾಕಬೇಕಾಗುತ್ತೆ. ತುಂಬ ಪರಿಮಳ, ತುಂಬ ಘಮ 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 ಅಂತೈತಿ. ದೀಪಕ್ಕೆ ಹಾಕಿದ್ರೆ ಮತ್ತು ಕಳಸಕ್ಕೆ ಹಾಕಿದ್ರೆ ಮನೆ ಎಲ್ಲ ಒಂಥರ ಘಮ ಘಮ ಪರಿಮಳ ಇರ್ತೈತಿ. ಅಷ್ಟು ಸ್ಟ್ರಾಂಗ್ ಒಂದು ಒಳ್ಳೆ ಸ್ಮೆಲ್ ಬರ್ತೈತಿ ಫ್ರೆಂಡ್ಸ್. ಇಡೀ ಮನೆ ದೇವಸ್ಥಾನ ಥರ ಸ್ಮೆಲ್ ಬರ್ತೈತಿ, ಪರಿಮಳ ಬರ್ತದೆ. ಸ್ಮೆಲ್ ಅನ್ನಬಾರ್ದು. ನಾವು ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಪಾಸಿಟಿವ್ ವೈಬ್ಸು, ಪಾಸಿಟಿವ್ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೋಷ ಸಿಗುತ್ತೆ ನೋಡಿರಿ. ಆ ರೀತಿ ಇದನ್ನು ನಾವು ದೀಪಕ್ಕೆ ಹಾಕೋದ್ರಿಂದ ಇಡೀ ಮನೆಯೆಲ್ಲ ಒಂಥರ ದೇವಸ್ಥಾನ ಥರ ವೈಬ್ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ಇದನ್ನು ಜಾವದ ಪೌಡ್ರ್ ಅಂತೇಳಿ, ಇದಕ್ಕೇನು ಜಾಸ್ತಿ ರೇಟ್ ಇಲ್ಲ. ಇದು ಗ್ರಂಥಿಗೆ ಅಂಗಡಿಯೊಳಗೆ ಸಿಗುತ್ತೆ. ಇದ್ರ ಬಗ್ಗೆ ಕೇಳಿದ್ರು, ಅದಕ್ಕೆ ನಾನು ಇವತ್ತು ಅದನ್ನು ಶೇರ್ ಮಾಡಿಕೊಂಡೆ. ಆಮೇಲೆ ಇನ್ನೊಬ್ಬರು ಜಾನುನ, ಅವ್ರ ಹೆಸರು ಸುಧಾ ಅಂತ ಐತೆ ಅವ್ರ ಹೆಸರು. ಅವರು, ನೀವು ಎಲ್ಲಿರೋದು, ಬೆಂಗಳೂರಲ್ಲಿ ಎಲ್ಲಿರೋದು, ಆಮೇಲೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಮೊನ್ನೆ ಒಂದು ಸಲ ಕೇಳಿದ್ರು ಅವರು, ನೀವು ಯಾವ ಏರಿಯಾದಲ್ಲಿದ್ದೀರಿ, ಎಲ್ಲಿದ್ದೀರಿ ಅಂತ ಎಲ್ಲಿರೋದು ಅಂತ ಕೇಳಿದರು. ನಾನು ಆಲ್ರೆಡಿ ತುಂಬ ಸತಿ ತುಂಬ ವಿಡಿಯೋಗಳಲ್ಲಿ ಹೇಳೀನಿ, ಕ್ವಶನ್ ಆನ್ಸರ್ ವಿಡಿಯೋದಲ್ಲಿನೂ ಕೂಡ ಹೇಳೀನಿ. ಆದ್ರೂ ಹೊಸಬ್ರು ಬರ್ತಿರ್ತಾರೆ ನೋಡಿರಿ, ಈಗ ರೀಸೆಂಟಾಗಿರೋ ವಿಡಿಯೋಗಳನ್ನ ನೋಡ್ತಿರ್ತಾರೆ. ಅವರಿಗೆ ನಮ್ಮ ಬಗ್ಗೆ ಗೊತ್ತಿರೋಂಗಿಲ್ಲ. ಎಷ್ಟೋ ಜನ ನಿಮ್ಮ ವಿಡಿಯೋ ಡೈಲಿ ನೋಡ್ತೀವಿ ಅಂತ ಹೇಳ್ತಾರೆ, ಬಟ್ ನಾವು ಯಾವ ಊರವರು, ಎಲ್ಲಿ ಅವ್ರು ಅನ್ನೋದಾಗ ಗೊತ್ತಿರಲ್ಲ. ಕೆಲವೊಬ್ರಿಗೆ ಫೋನ್ ಮಾಡಿರ್ತಾರಲ್ಲ, ನಮ್ಮ ಬಗ್ಗೆ ಗೊತ್ತೇ ಇರಲ್ಲ. ಹಳಬ್ರಿಗೂ ಅಂದರೆ ನಾನೆಲ್ಲ ಶೇರ್ ಮಾಡ್ಕೊಂಡಿರ್ತೀನಲ್ಲ ವಿಡಿಯೋದಲ್ಲಿ, ಅದನ್ನು ನೋಡಿರಲ್ಲ. ಡೈಲಿ ಲಾಗ್ಸ್ ಅಷ್ಟೇ ನೋಡಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನಾವು ಯಾವ ಊರವರು, ಎಲ್ಲಿಯವರು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಎದಕ್ಕೆ ಬಂದೀವಿ ಅನ್ನೋದು ಗೊತ್ತಿರೋಂಗಿಲ್ಲ. ಒಬ್ಬೊಬ್ರಿಗೆ ನಮ್ದು ಇದು ಸ್ವಂತ ಮನೇನ ಅಂತ ಕೇಳ್ತಾರೆ, ದಿನ ನೋಡ್ತೀನಿ ಅಂತ ಹೇಳ್ತಾರೆ ವಿಡಿಯೋನ. ಆದರೆ ಕೇಳ್ತಾರಲ್ಲ, ಹೇಳೋದೊಂದು ನಮ್ಮದು ಒಂದು ಕರ್ತವ್ಯ ನೋಡಿರಿ. ಇದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ತುಂಬ ಜನ ಕೇಳಿದರು, ಫೋನ್ ಮಾಡಿದಾಗೂ ಅದು ಸ್ವಂತ ಮನೆ ಅಂತ ಕೇಳಿದರು. ಅಲ್ಲ, ಬಾಡಿಗೆ ಮನೆ ಇದು. ಆಮೇಲೆ ಇನ್ನೊಂದೇನೋ ಹೇಳ್ಬೇಕು, ಯಾವ ಊರವರು ಅಂತ ಕೇಳಿದ್ರಲ್ಲ. ನಾವು ನೋಡಿರಿ, ನಾವು ಗದಗ್ನವರು. ನಮ್ಮ ಮನೆಯವ್ರದ್ದು ಗದಗ ಊರು, ಹುಟ್ಟಿ ಬೆಳೆದ ಊರು ಗದಗ. ನಮ್ಮದು ಹುಟ್ಟಿ ಬೆಳೆದ ಊರು ಕದಾಂಪುರ ಅಂಥೇಳಿ, ಅಲ್ಲೇ ಗದಗ ಡಿಸ್ಟಿಕ್ ಪಕ್ಕನೇ ಇರುವಂಥ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ನಮ್ಮ ಮನೆಯವರು ಗದಗಲ್ಲೇ ಹುಟ್ಟಿ ಬೆಳೆದಾರೆ. ನಾನು ಕೊಟ್ಟಿರೋದು ಗದಗ. ಇನ್ನು ಹೆಚ್ಚಿಂದ ಇನ್ನೇನು ಹೇಳೋದಪ್ಪ ಅಂದರೆ, ನಾವು ಇರೋವಂಥದ್ದು ಪ್ಲೇಸ್ ಯಾವುದಂದರೆ ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿದ್ದೀವಿ ಅಂತಂದ್ರೆ, ಆ ಕಡೆಗೆ ಬಲಕ್ಕೆ ಇದು ಕಾಣಿಸುತ್ತೆ, ಏನು ಸಿಗುತ್ತೆ, RR ನಗರ, ರಾಜರಾಜೇಶ್ವರಿ ನಗರ ಸಿಗುತ್ತೆ. ಎಡಕ್ಕೆ ಕೆಂಗೇರಿ ಸಿಗುತ್ತೆ. ನಾನು ನಿಂತಿರುವಂಥ ದಿಕ್ಕಿಗೆ, ನಾನೀಗ ಉತ್ತರಕ್ಕೆ ಮುಖ ಮಾಡಿ ನಿಂತೀನಿ. ಎಡಕ್ಕೆ ಕೆಂಗೇರಿ ಸಿಗುತ್ತೆ, ಬಲಕ್ಕೆ RR ನಗರ ಸಿಗುತ್ತೆ ಫ್ರೆಂಡ್ಸ್. ಹಿಂಗೆ ಎರಡು ಹತ್ತಿರ ಅದಾವೆ, ಎರಡರ ಸೆಂಟ್ರಲ್ಲೇ ನಾವಿರೋದು. ನಮಗೇನಾದರೂ ಬೇಕು ಅಂತಂದ್ರೆ RR ನಗರಕ್ಕೂ ಹೋಗ್ತೀವಿ. ಏನು ಸಿಗುತ್ತಾ, ಏನು ಬಿಡುತ್ತಾ, ಅದು ಅಲ್ಲೇನು ಸಿಗುತ್ತಾ RR ನಗರಕ್ಕೆ ಹೋಗ್ತೀವಿ. ಕೆಂಗೇರಿಗೆ ಏನು ಸಿಗುತ್ತಾ ಕೆಂಗೇರಿಗೆ ಹೋಗ್ತೀವಿ. ಹಿಂಗೆ ಎರಡರ ಮಧ್ಯೆ ಅದೀವಿ. ಯಾವ ಏರಿಯಾದಲ್ಲಿ ಇರೋದು ಅಂತ ಕೇಳಿದ್ರು, ಹಾಗಾಗಿ ಶೇರ್ ಮಾಡಿಕೊಂಡೆ. ಬರ್ರಿ, ಇಷ್ಟು ಕ್ವಶನ್ಗೆ ನಾನು ಶೇರ್ ಮಾಡಬೇಕಾಗಿತ್ತು. ಕ್ವಶನ್ ಕೇಳ್ತಿದ್ರು, ನಾನೇ ಶೇರ್ ಮಾಡ್ಕೊಂಡಿದ್ದಿಲ್ಲ. ಎಲ್ಲನೂ ಈ ರೀತಿ ಕಮೆಂಟ್ ಮೂಲಕ ಹೇಳೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಆಮೇಲೆ ನಾವು ಉತ್ತರ ಕರ್ನಾಟಕದವರು, ಗದಗ.
ಈಗ ಹೇಳಕತ್ತೀನಿ. ಯಾಕಂದ್ರೆ ತುಂಬ ಜನ ನಾವು ಇಲ್ಲಿಯವರನ್ನ ಅಂತ ತಿಳಿದ್ಬಿಟ್ರೆ ಇಲ್ಲ, ನಾವು ಅಂದರೆ ಒಬ್ಬೊಬ್ಬರು ಕಾಯಂ ದಿನಾಲು ನೋಡ್ಕೊತ ಬಂದಾರ ನೋಡ್ರಿ. ಅವ್ರಿಗೆ ಗೊತ್ತು ನಾವು ಎಲ್ಲಿದ್ದೀವಿ ಎಲ್ಲಿಲ್ಲ ಅನ್ನೋದು, ಯಾವ ಊರವ್ರು ಅನ್ನೋದು ಗೊತ್ತು ಆಲ್ಮೋಸ್ಟ್ ತುಂಬ ಜನಕ್ಕೆ. ಈಗೀಗ ಹೊಸದಾಗಿ ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಶೇರ್ ಮಾಡಿಕೊಂಡೆ. ಈಗ ನಮ್ಮ ಮನೆಯವ್ರು ಬಂದಾರ, ಪೂಜೆ ಗೀಜೆ ಎಲ್ಲ ಆಯಿತು. ರಾತ್ರಿಗೆ ಅಡುಗೆ ಮಾಡಬೇಕು. ಹೊರಗೆ ಇವತ್ತು ಯಾಕೋ ಮಳೆ ಬಂತು ಬೆಂಗಳೂರು ಒಳಗೆ. ನಮ್ಮ ಏರಿಯಾದಾಗ ಒಂದು ಸ್ವಲ್ಪ ಮಳೆ ಬಂದುಬಿಡ್ತು. ಮಧ್ಯಾಹ್ನ ಒಂದು 3 ಗಂಟೆ ಆಗಿದ್ದಿಲ್ಲ ಇನ್ನು, ಆವಾಗ ಮಳೆ ಬಂತು. ನಮಿತ ಒಳಗೆ ಬಂದು ಮಳೆ ಬಂತು, ನಮ್ಮ ಮನೆಯವ್ರು ಒಳಗೆ ಬಂದರು ಮಳೆ ಬಂತು ಚೂರು. ಈಗ ಮಳೆ ಗಿಳಿ ಏನಿಲ್ಲ, ತನ್ನಂಗೆ ಆಗ್ಬಿಟ್ಟೈತಿ. ನಮ್ಮ ಮನೆಯವರು ಹೋದ ವಾರನ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ನೋಡ್ರಿ. ಅವತ್ತನ ನೋಡಿದ್ವಿ, ಅಂಗಡಿ ಕ್ಲೋಸ್ ಆಗಿತ್ತು. ಅದು ಮಿರ್ಚಿ ಬಜ್ಜಿ ತಿನ್ನಂಗಾಗಿತ್ತು. ಹಾಗಾಗಿ ತೊಗೊಂಬರ್ತೀನಿ ಅಂತಂದು ಹೋಗ್ಯಾರ ನಮಿತನ ಕರ್ಕೊಂಡು. ಮಿರ್ಚಿ ಬಜ್ಜಿ ಮತ್ತು ಇದು ಗಿರ್ಮಿಟ್ಟಿ ಅಂತ ಮನ್ಯಾಗ ನಾ ಮಾಡ್ತೀನಿ, ಆದ್ರೂ ತೊಗೊಂಬರ್ತೀನಿ, ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂಥೇಳಿ ತರಕ್ಕೆ ಹೋಗ್ಯಾರ. ನಮಿತಾನು ಹೋಗ್ಯಾಳ, ನನಗೆ ಗಿರ್ಮಿಟ್ಟಿ ಬೇಡ, ಬೇರೆ ಏನಾರು ಕೊಡಿಸು ಅಂತಂದು ಅವ್ರ ಅಪ್ಪನಿಂದ ಪೆನ್ ಹಾಕ್ಕೊಂಡು ಹೋಗ್ಯಾಳ. ಅವ್ರು ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇನ್ನೊಂದು ಕ್ವಶನ್, ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ರು. ನಮ್ಮ ಮನೆಯವರು ಸಾಫ್ಟ್ವೇರ್ ಎಲ್ಲಿ ಹೊಡೆದು ಬಿಡ್ತಾನ ಅಂತ ಮಾಡಿದ್ದೆ, ಹೊಡೆಯಂಗಿಲ್ಲ. ಭಾಳ ದಪ್ಪ ಐತಿ ಫ್ರೆಂಡ್ಸ್ ಇದು. ಅಷ್ಟು ದಪ್ಪ ಅಂದ್ರೆ ಅಷ್ಟು ದಪ್ಪ ಐತಿ. ತೆಳಗೆ ಬಿದ್ದರೂ ಹೊಡೆದಿಲ್ಲ ನೋಡ್ರಿ, ತೆಳಗಿದ್ದಿದ್ರು ಹೊಡೆದು ಹಾಕಿತ್ತು. ನಿಮ್ಮ ಮನೆಯವ್ರು ಏನು ಜಾಬ್ ಮಾಡ್ತಾರೆ ಅಂತ ಕೇಳಿದ್ರು. ನಮ್ಮ ಮನೆಯವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಹಾರ್ಡ್ವೇರ್ ಕೆಲಸ ಮಾಡ್ತಾರೆ. ಹಾರ್ಡ್ವೇರ್ ಅಂತ ಹೇಳಿದ್ರೆ ಹಾರ್ಡ್ವೇರ್ ಅಂಗಡಿ ಇರ್ತಾವಲ್ಲ ಅಲ್ಲೇನ ಅಂತ ತಿಳ್ಕೊತಾರೆ ಒಬ್ಬೊಬ್ರು. ನಮ್ಮ ಫ್ರೆಂಡ್ ಹಿಂಗೆ ಭಾಳ ದಿವಸದ ಮೇಲೆ ಹೈಸ್ಕೂಲ್ ಫ್ರೆಂಡ್ ಆಕಿ ಗ್ರೂಪ್ ಮಾಡಿದ್ರು. ಒಬ್ಬೊಬ್ರು ನಂಬರ್ ಹಂಗೆ ತೊಗೊಂಬಿಟ್ಟು ಫೋನ್ ಹಚ್ಚಿದ್ಲು. ಹಂಗೆ ಇರ್ತೈತೆ ನೋಡ್ರಿ ಫ್ರೆಂಡ್ಸ್, ಎಲ್ಲ ಮಾತಾಡೋದು ಭಾಳ ದಿವ್ಸದ ಮ್ಯಾಗ ಸಿಕ್ಕಿರ್ತೀವಲ್ಲ, ಆವಾಗ ಮಾತಾಡ್ತಾ ನಿಮ್ಮ ಯಜಮಾನ್ರು ಏನು ಮಾಡ್ತಾರ ಅಂತ ಕೇಳಿಲ್ಲ. ಹಾರ್ಡ್ವೇರ್ ಕೆಲಸ ಮಾಡ್ತಾರ ಅಂತಂದು. ಹಾರ್ಡ್ವೇರ್ ಅಂದರೆ ಅಂಗಡಿ ಒಳಗೆ, ಹಾರ್ಡ್ವೇರ್ ಅಂಗಡಿ ಒಳಗೆ ಅಂತ ಕೇಳಿದ್ರೆ, ಇಲ್ಲ ಸಾಫ್ಟ್ವೇರ್ ಕಂಪ್ನಿ ಒಳಗೆ ಸಾಫ್ಟ್ವೇರ್ ಹೆಂಗೆ ಬರೀತಾರೆ ನೋಡ್ರಿ, ಹಂಗೆ ಅವರಿಗೆ ಸಪೋರ್ಟಾಗಿ ಹಾರ್ಡ್ವೇರ್ನು ಕೂಡ ಕೆಲಸ ಇರುತ್ತಂತ. ಆ ಕೆಲಸ ನಮ್ಮ ಮನೆಯವ್ರು ಮಾಡ್ತಾರೆ. ಹಾರ್ಡ್ವೇರ್ ಇಂಜಿನಿಯರ್ ಅಷ್ಟೇ. ಇನ್ನೇನಾರು ಕ್ವಶನ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ, ನಾನು ಆನ್ಸರ್ ಮಾಡ್ತೀನಿ. ಹೇಳುವಂಥ ಕ್ವಶನ್ ಇದ್ರೆ ಆನ್ಸರ್ ಮಾಡ್ತೀನಿ. ಹೇಳೋಕ್ಕಾಗದೇ ಇರುವಂಥ ಕ್ವಶನ್ ಕೇಳಿದ್ರಂದ್ರೆ ನೋಡೋಣ ಎಂಥ ಕ್ವಶನ್ ಬರ್ತಾವೆ ಅಂಥ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಅವ್ರು ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕಾಣಿಸ್ತಾ ಇಲ್ಲ ಅಲ್ಲೇ ಬಾ ಇಲ್ಲಿ ಬಾ, ಏನೇನು ತಂದಾರಂತ ತೋರಿಸ್ತೀನಿ. ಏನ್ತೇನವ ಮಲಾಯ ತಿಂದಿಯಲ್ಲ ನಮ್ಗೆ, ನೀನು ಯಾಕೆ ತಿಂದಿಲ್ಲ? ಇವನ್ನ ಪಾಯಸ ಸೇಮ್ ಅದು ಇದು ಘಮ ಘಮ ಅಂತ ಬಜ್ಜಿ ಬಿಸ್ಯಾವದ. ಈ ಕಡೆ ಬರ್ತೀನಿ ಇಲ್ಲ ಕುಂದರ್ಸಲ್ಲಿ ಇದಾಗುತ್ತೆ, ದಾರ ಆಗುತ್ತೆ. ಯಾರಿಗೆ ಎಷ್ಟೆಷ್ಟು ಇವು ಎಷ್ಟಕ್ಕೊಂಡ ತೊಗೊಂಬಂದಿರಿ ಫ್ರೆಂಡ್ಸ್? ಬರ್ರಿ ನೀವು ತಿನ್ರಿ ಬಜ್ಜಿ ನೋಡ್ರಿ ಹೆಂಗದ. ಯಾಡ ಹಾಕೊಂತೀನಿ ಈಗ ಗಿರ್ಮಿಟ್ಟಿನ ತಂದ ಏನು ಕಾಣ್ತಾನೆ ಇಲ್ಲ. ಅವಳು ಸರಿ ಅಂತ ಈ ಕಡೆ ಸರಿಸ್ರಿ. ಹಾಂ ಸಾಕಷ್ಟೇ. ಅಯ್ಯೋ ಅದು ಬಡಿಸ್ಕೊಣ ಹಂಗೆ ಹಾಕ್ಬೇಡ. ಸರಿ, ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ. ಇಲ್ಲ ನೋಡಿ ಏಟೈತೆ ನೋಡ್ರಿ ಇದು. ಎಷ್ಟು ರೀ ಇದಕ್ಕೆ? ಎಷ್ಟೋ ತಿನ್ನು. ಎಷ್ಟೋ ತಿನ್ನು.
ಅದು ಇನ್ನೊಂದು ಐತೆ ನೋಡಿ. ಬಿಸಿ ಇಲ್ಲ, ತಣ್ಣಗೆ ಎಲ್ಲರ ಗಿರ್ಮಿಟಿ ಬಿಸಿ ಇರುತ್ತನ? ಬಿಸಿ ಇರ್ತಾವ. ಅಯ್ಯ ಶಿವನೇ, ಹಾಕು ಅದು ಗಿರ್ಮಿಟಿ ಇದ್ರೊಳಗೆ ಹಾಕು. ಯಾಕೆ ಇವು ಮಿರ್ಚಿ ಅದು ಇಲ್ಲ ಐತಾ ನಮ್ದು ನಿಂದು ತರ್ಸಿ ನಮ್ಮಿ ಉಕ್ಕಿ ನೋಡ್ರಿ ಸ್ಪೆಷಲ್ ಟೈಮಲ್ಲ. ಮಲೈ ಮಲೈ ಅಲ್ಲ, ರಸಮಲೈ. ನೀನ ಅಂದಿಲ್ಲ ಮಲೈ ಅಂತ ಅಂದೆ. ಮಲೈ ನಾನು ಇದು ಒಂಥರ ಬೇರೆ ಬಿಡು. ಇದು ನಾವು ತೋರಿಸಿದ ಸುಮಾರು ಅಂತೀವಿ. ಅವ್ರು ಹಾಕ್ಕೊಟ್ಟೆ. ಏನೈತೆ ದಾನಿನ? ಸಾಕ? ಚಲೋ ಅದು. ನೀ ತಿನ್ನಂಗಿಲ್ಲ ಅಂದೆಲ್ಲ. ಎಲ್ಲ ಹಾಕ್ತೀನಿ. ಕೊಡ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಬಜ್ಜಿ ಮತ್ತೆ ದಾನಿ, ಆಮೇಲೆ ಗಿರ್ಮಿಟ್. ಇದು ಕೋಲ್ಡ್ ಐತಿ, ಖಾರಕ್ಕೆ ಇಟ್ಟಿನಿ. ತಗೋ ತಿನ್ನು. ದಾನಿ ಚಲೋ ಅದ ನೋಡಿ. ಊಟ ಕಡೆ ಅಲ್ವನ ಏನು ಮನ್ಯಾಗ ಅವರ ಮಾಡ್ತಾರ? ಇಲ್ಲ, ನಮ್ಮೂರವರು ಇದ್ರ ದಾವಣಗೆರೆ. ದಾವಣಗೆರೆ ಅದ. ಅಲ್ಲಿ ಬೋರ್ಡ್ ಹಾಕಿದ್ರು ದಾವಣಗೆರೆ. ಹೌದಾ, ಮಣ್ಣು ಹೋಗಿತ್ತು ಮಿರ್ಚಿ ಬಜ್ಜಿ. ಒಂದ್ಸಲ ತಂದಿದ್ವಿ, ಅದು ಇದ್ರಕ್ಕಿಂತ ಚೆನ್ನಾಗಿತ್ತು. ಎಲ್ಲಿಂದ ತಂದೆ ನೆನ್ಪು ಮಾಡ್ಕೊಳ್ರಿ. ಯಾರ ತಾತ ಬಟ್ ಮೆತ್ತಗದ. ನೀವು ಗದಿನ ತಿಂದಿರಿಲ್ಲ? ಉದುರಿರ್ತಾವ ಇಲ್ಲ? ನಾಳೆ ಕರ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಬಲ್ಲ ನೆಕ್ಸ್ಟ್ ಟೈಮ್. ಪಾತ್ರೆ ಮತ್ತೆ ಮೆತ್ತಗಾಗಲ್ಲ ಅದು ಇನ್ನೇನು. ಎಂತ ದೂರ ಐತಿ ಯಾಕೆ? ಫಸ್ಟ್ ಟಿವಿ ಹಚ್ಬೇಕಾತ. ಈ ಫೋನ್ಯಾಗ ವಿಡಿಯೋ ಮಾಡಕತ್ತೀವಿ. ನೀರ ತೊಗೊಂಡಿಲ್ಲ, ತಿನ್ನಕ್ಕೆ ಕುಂತಿದ್ದು. ಫಸ್ಟ್ ನೀರು ತಿನ್ಬೇಕು. ನೀರು ತಿನ್ಬೇಕು. ವಾವ್, ನೀರು ತಂದು ಇಡಬೇಕು. ನೀರು ಬಟ್ಟೆ ಹಾಕೀನಿ. ಅಲ್ಲ, ಊಟಕ್ಕೆ ಕುಂತ್ರ ಏನ ತಿನ್ನಕ್ಕೆ ಕುಂತ್ರು ನೀರು ಮುಖ್ಯ. ದೊಡ್ಡವರು ಬೈತಾರ ಊರ್ ಕಡೆಗೆ, ನೀರಿಲ್ದ ನಾವು ಊಟಕ್ಕೆ ಕುಂತೀರೇನ ಅಂತಂದು. ಸೂಪರ್ ಟೇಸ್ಟ್ ಹೌದು. ಅರೆ ಅಡಿಗೆ ಮಾಡಲ್ಲ ನೋಡ ನಾನು. ಆತ ಗಾಡಿಯಾಗಾದ್ರೂ ಮಾತಾಡ್ಕೊಂಡು ಬಂದ. ಏನಂದ? ಈಗೆಲ್ಲ ಒಟ್ಟು ತುಂಬ ತಿಂತಾಳ. ಅಡಿಗೆ ಅನ್ನ ಮಾಡ್ತೀನಿ, ಮೊಸರು ತಂದು. ಅದನ್ನ ಮಾಡಲ್ಲ ನನಗೆ. ದಿನ ಹಂಗ ಮಾಡ್ತೀನಿ ಅಂದ್ರೆ ನಾನು ತಿಂಗದಾಗ ಒಂದ್ಸಲ ಅಷ್ಟೇ. ದಿನ ಅಂತಂದು ಹೇಳಿದ್ನೇನಕ್ಕ? ಅಲ್ಲ, ಮಾತಾಡ್ಕೊಂಡ್ ಬಂದಿರಲ್ಲ ತಂದಿ. ಅಲ್ಲ, ಈಗ ಇಂಥದ್ದು ಏನಾಗ ತಂದಿದ್ರ ಮತ್ತೆ ಇನ್ನೇನು ತಿಂದು ಹೊಟ್ಟೆ ತುಂಬಿರ್ತೈತೆ ಅದಕ್ಕರ್ಧ. ಗೋಡ ಮಾಡ್ಕೊಂಡು ಮಲೈ ಚೆನ್ನಾಗೈತೆ. ವಾ, ಇನ್ನು ಅಂತ ಕೇಳ್ತೀಯ ಒಂಚೂರು? ಅದು ತಡಿ, ಇದು ಹಾಕ್ಲಿ. ಕೋಲ್ಡ್ ಐತಿ, ಕೋಲ್ಡೇನಾ? ನಾನು ಕೋಲ್ಡ? ಹ್ಞೂ, ಕೋಲ್ಡ್ ಐತಿ. ಮತ್ತೆ ಕೋಲ್ಡ ತಿಂತಾರ ಅದನ್ನ. ನೀ ಬರೇ ಕೋಲ್ದ ತಗೊಂಬರಕತ್ತೀಯಲ್ಲ, ಗಂಟ್ಲ ಸರಿ ಇಲ್ಲ ಒಂದು. ರೋಸ್ಟ್ ಫುಲ್ ಅದಕ್ಕೂ ಚೆನ್ನಾಗಿ. ಫ್ರೆಂಡ್ಸ್, ಮಿರ್ಚಿ ಬಜ್ಜಿ, ಬನಾನಾ ಚಿಪ್ಸ್, ಮಿರ್ಚಿ ಬಜ್ಜಿ ಮತ್ತು ಗಿರ್ಮಿಟ್ಟಿ ಪಾರ್ಟಿ ಇವತ್ತು ನಮ್ಮ ಮನ್ಯಾಗ ತಿಂದು ಎಂಜಾಯ್ ಮಾಡ್ತೀವಿ. ಎಂಜಾಯ್ ಮಾಡಿ ಮತ್ತೆ ಮಾಡ್ಕೊಂತೀವಿ. ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಲಾಗು ಇಷ್ಟ ಆದ್ರೆ ಲೈಕ್ ಇವತ್ತು ಕೊಡ್ತಾನೆ ಊಟ ಇಲ್ಲ ರೀ, ಒಟ್ಟಿಗೆ ಬರೀ ಅಷ್ಟೇ ರೀ. ಟೈಮ್ ಮಾಡಿ 7:00 ಮೇಲೆ ಆಯ್ತು. ಆಫೀಸಿಂದ ಬರ್ಬೇಕಾದ್ರೆ ತೊಗೊಂಬಂದಿದ್ರು ಅಕ್ಕಿತ್ತು.
ಆಮೇಲೆ ಲಘು ಬಂದಿಲ್ಲ ಆಫೀಸಿಂದ, ಲೇಟಾಗಿ ಬರ್ತಾರ. ಅವ್ರು ಬರೋವರೆಗೂ ನಾವು ಸುಮ್ಮನೆ ಕಾಯ್ಕೊಂಡು ಕೂತಿರ್ತೀವಿ. ಮನ್ಯಾಗ ಏನಿರುತ್ತೆ ಅದನ್ನ ತಿಂದು ಸುಮ್ಮನೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಏನು ಮಾಡ್ಬೇಕಂದ್ರೆ ಇವರಿಬ್ರು ಮನೆ ಬಾಕ್ಸ್ ತೊಗೊಂಡು ಹೋಗಿರ್ತಾರೆ ಹೊರಗೆ. ಸ್ಕೂಲ್ನಾಗ ಈಕಿ ಫ್ರೆಂಡ್ಸು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾರೆ. ಇವರು ಆಫೀಸ್ನಾಗ ಎಲ್ಲ ಶೇರ್ ಮಾಡ್ಕೊಂಡು ತಿಂತಾರೆ. ನಾವಿಬ್ರು ಏನು ಶೇರ್ ಮಾಡ್ಕೊಳನ್ರಿ, ನಮ್ಗೆ ಯಾರು ಏನು ಕೊಡ್ತಾರೆ, ಏನು ಕೊಡಲ್ಲ. ನಾವು ಮಾಡಿದ್ದು ನಾವು ತಿಂತೀವಿ ಅಷ್ಟೇ. ಯಾವಾಗ ಒಂದ್ಸಲ ತರಿಸ್ಕೊಂಡು ಹಿಂಗೆ ತಿಂತೀವಿ. ದಿನಾನಂತೂ ತಿನ್ನೋಕ್ಕಾಗಲ್ಲ, ತಿಂಗಳಿಗೆ ಒಂದ್ಸಲ ಅಷ್ಟೇ. ಎಲ್ಲ ವೆರೈಟಿ ತಿಂತಾರೆ ಇವರಿಬ್ರು, ಹೌದಿಲ್ಲ? ತಿಂದು ಮತ್ತೆ ನೋಡೋಣ ಫ್ರೆಂಡ್ಸ್. ಬೆಳಿಗ್ಗೆ ಇಲ್ಲಂದ್ರೆ ಸಿಗ್ತೀವಿ. ನಾಳೆ ಶನಿವಾರ ಇಬ್ಬರಿಗೂ ರಜೆ, ಆರಾಮಾಗಿ ಎದ್ದೇಳ್ಬೇಕಂತ ಅಂದ್ಕೊಂಡಿನಿ. ಬಟ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕು, ಚಿಕ್ಕಪೇಟೆಗೆ ಹೋಗ್ಬೇಕು. ಲಘುನ ಹೋಗಿ ಬಂದು ಇವತ್ತು ಮಾತಾಡಿದ್ವಿ. ಯಾರ ಕಡೆ? ಅವ್ರ ಕಡೆ ಮಾತಾಡ್ಕೊಂಡು ಹೋದ್ರೆ ಮತ್ತೆ ಅವರು ಇದನ್ನ ಮಾಡ್ತಾರೆ. ಡೈರೆಕ್ಟ್ ಹೋಗೋಣ. ಮೊನ್ನೆ ಸೀರೆ ಫ್ರೆಂಡ್ಸ್ ನೀವು ಹೆಂಗ ತಿಳ್ಕೊಳ್ರಿ ಡ್ರೆಸ್ ಮೇಲೆ. ಮೊನ್ನೆ ಸೀರೆ ತಂದಿದ್ದೆ ಹೋದ್ವಾರ. ಬಟ್ ಅವು ಸೀರೆ ಭಾಳ ಇದಾದವು ಫ್ರೆಂಡ್ಸ್. ಒಂದೆರಡು ಬೀಚ್ ನೋಡಿದ್ವಿ, ಇನ್ನು ಮಿಕ್ಕಿದ್ವು ಹಂಗೆ ತೊಗೊಂಬಂದ್ಬಿಟ್ವಿ. ಬ್ಲೌಸು ತುಂಬ ಚಿಕ್ಕವದವು. ಇವಾಗ ನಾನು ಅವ್ನು ಸೇಲ್ ಮಾಡಿದ್ರೂ ತೊಗೊಂಡವ್ರು ನನಗೆ ಬೈತಾರೆ. ಅದಕ್ಕೆ ನಾನು ಅವ್ನು ತೋರ್ಸೋಕ್ಕೂ ಹೋಗಲಿಲ್ಲ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈಗ ಸಂದರ್ಭ ಬಂತು ಹೇಳೋ ಅಂಥದ್ದು. ಮಾತಾಡ್ಕೊಂತ ಅವ್ನು ಹೇಳಾಕತ್ತಿದ್ನೇನ, ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು ಹೋಗಿ. ಅದಕ್ಕೆ ಮತ್ತೆ ಹೊಳ್ಳಿ ಚಿಕ್ಕಪೇಟೆಗೆ ಹೊಂಟೀವಿ ನಾಳೆ. ನಮ್ಮ ನಾವೇ ನೋಡ್ರಿ, ನಾ ಮಾತಾಡ್ಕೊಂಡು ಕುಂತೀನಿ, ಸುಮ್ಮನೆ ಕುಂತಾವ. ಮಾತಾಡ್ಸಕತ್ತಾಗ ನಾನು ಮಾತಿನ ಗದ್ದಲ್ದಾಗ ನೋಡ್ಕೊಂಡಿಲ್ಲ. ಓಕೆ, ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಹೆಲ್ಪ್ ಮಾಡವ. ಕಡಿ ಒಳ್ಳೋಡಿಗ ಅದು ಲೈಟ್ ಆನ್ ಕಡಿ ನಾವ್ಯಾ ಇಲ್ಲ ನೋಡ್ರಿ. ನಾನು ಹಿಂಗೆ ಕಡಿದ್ರ ಹಿಂಗೆ ಕೊಟ್ರು ತಾನು ಕಡಿತಾಳ. ಕಡಿಲ್ಲ ನೋಡು, ನೀ ಕೊಡು ಇಕ್ಕಲ್ಲ ಆಕಿ ಬಾಯಿಗೆ. ಅಲರ್ಟ್ ಆಗಿಬಿಡ್ತಾಳ ಆಕಿ, ಅಲರ್ಟ್ ಆಗಿಬಿಡ್ತಾಳ. ವಿಡಿಯೋ ಮಾಡಕ್ಕೆ ಕುಂತ್ಬಿಟ್ಲೆ ಅದು ಫ್ಲಾಶ್ ಲೈಟ್ ನೋಡ್ತಾಳಲ್ಲ, ಸ್ಟಾಕ್ ಇರುತ್ತಲ್ಲ ಜೊಲ್ಲು. ಗಲ್ಲ ಕೊಡು. ಈ ಕಡೆ ಹೊಳ್ಳು, ಬರೀ ಒಂದ ಕಡೆ. ಈ ಕಡೆ ಹೊಳ್ಳು. ಅದೊಂದು ದೀಪ ಇದಾಗೈತಲ್ರಿ, ಅದ್ರದ್ದು ಮೂಗಿಂಡಿ ದೀಪ ಹಚ್ಬೇಕಾಯ್ತು. ಓದ್ಕ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಉಪ್ಪಿಟ್ಟು ಅಗೇನ್ ಶನಿವಾರ ಉಪ್ಪಿಟ್ಟು. ಅದೇ ಹೊಟ್ಟೆ ತುಂಬೋದು. ಮೊಮ್ಮಕ್ಕಳ ರಾತ್ರಿ ಊಟ ಮಾಡ್ಬೋದು, ಬೆಳಿಗ್ಗೆ ಲೇಟಾಗಿ ಎದ್ದಿರ್ತೀವಲ್ಲ, ಹಾಗಾಗಿ ಹೊಟ್ಟೆ ತುಂಬಿಡುತ್ತೆ ಉಪ್ಪಿಟ್ಟು ತಿಂದ್ರೆ. ದೊಡ್ಡ ಹಾಸಿಗೆ ಮತ್ತೆ ಒಗ್ಯಕ್ಕೆ ಹಾಕೀನಿ ನೋಡ್ರಿ, ಯಾಕಂದ್ರೆ ನಾವ್ಯಾಗ ರಾತ್ರಿ ತೆಗೆದ್ಬಿಟ್ಟಿರ್ತೀನಿ ಡೈಪರ್. ಅದಕ್ಕೆ ಆಕಿ ಬೆಡ್ ಪ್ರೊಟೆಕ್ಟರ್ ಬಿಟ್ಟು ಹೊಚ್ಕೊಂಡಾದ್ರೆ ಮಾಡಿಬಿಡ್ತಾ. ಹಾಂ, ಏನು ಅವ್ವ ಅವ್ವ ಏನು ಹೇಳವ್ವ? ಹ್ಞೂ ಅಯ್ಯ ಸಾಕು ಬಿಡಯಪ್ಪ. ನಮ್ಮಿ ತಗೋಬಾ. ಹ್ಞೂ
ಪೂಜೆ ಆಯ್ತು ಇವ್ರದ್ದು. ನಾನು ನಾಷ್ಟ ಮಾಡಿದೆ. ನಮಿತಾ ಮುಖ ತೊಳೆದು ರಸ್ಮಲಾಯಿ ತಿಂದು ಬುಕ್ ತಗೊಂಡು ಕುಂತಾಳ. ಈಗ ನಾಷ್ಟ ಮಾಡ್ತೀವಿ ಅಷ್ಟ್ರ ತೆಗಿ ಅವನ್ನೆಲ್ಲ. ಹಚ್ಕೋದು ಅಯ್ಯೋ ಅಯ್ಯೋ ಏನು ಪರಿ ಮಾಡ್ತೀಯಲ್ಲ ಹೊರಗೆ ಬಂದಾನೆ ಯವ್ವ ದಿನ ಹಿಂಗ ಅವ್ವ 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 ತಾಕಿ ಓದೋದ್ ಬಿಟ್ಟು ಬಂದವಳಂತ ಹೇಳ್ತಾಳೆ ಆಕಿ ನಮ್ಮಿ. ಮಂಗ್ಲಾರ್ತಿ ತಗೊಂಡು ಹಚ್ಕೊಬರ್ಬಿಡೋದೇನ. ಹಾಕ್ಸ್ಕೊಂಡಿಲ್ಲ. ಈಗ ಚಿಕ್ಕಪೇಟೆಗೆ ಹೋಗ್ಬೇಕು. ಹಂಗಾಗಿ ನಾನು ಬರ್ತೀನಿ ಈ ಸತೆ. ನೀವ ಇಬ್ರು ಹೋಗಿ ಬರ್ರಿ. ನಾನು ನಾವು ಆಂಟಿಯವ್ರ ಮನೆಗೆ ಇರ್ತೀವಿ. ಚೆನ್ನಾಗಿರೋ ಸೀರೆ ಚಾಯ್ಸ್ ಮಾಡ್ಕೊಂಡ್ ಬರ್ತೀರಾ? ಬೇಡವಾ? ಹಾಂ. ಮತ್ತು ನಾನು ನೋಡೇ ಇಲ್ಲ ಚಿಕ್ಕಪೇಟೆ. ಮತ್ತೆ ಅಕ್ಕನ ಯಾರು ಕರ್ಕೊಂತಾರ? ಅಕ್ಕಿಗೆ 2 ಮಕ್ಕಳು. ಅವ್ರು ನೋಡ್ಕೊಂಡವ್ರಿಗೆ ರಗಡ ಆಗುತ್ತೆ. ಅಕ್ಕಿಗೆ ಈಕಿನ ನೋಡ್ಕೊಂತಾರ ಅವ್ರು? ಹೇಳು. ಮನೆ ಕೆಲಸ, ಅಡುಗೆ ಮಾಡೋ ಕೆಲಸ ಇರುತ್ತೆ ಅಕ್ಕಿಗೆ. ಮಕ್ಕಳು ನೋಡ್ಕೊಂಡೋಗಿರುತ್ತೆ. ಇಳ್ಸೋದು ತಿನ್ಸೋದು ಕಟ್ ಮಾಡ್ತಾವ. ನಾನು ಅಲ್ಲಿ ಇದನ್ನ ಮಾಡಿದೆ. ಮತ್ತೇನ ಭಾರಿ ಚಾಲು ಅದಿ ನೀನು. ಯವ್ವ ಸೊಂಟ ಮಸ ಸೊಂಟ ಅನ್ನೋದ ಹೆಣ್ಮಕ್ಳು ಡೆಲಿವರಿ ಆದ್ಮೇಲೆ ಎಲ್ಲ ಹೆಣ್ಮಕ್ಳದು. ಅದರಲ್ಲೂ ಸೀಸರಿನ್ ಆದವ್ರದಂತ್ರ ವಿಚಿತ್ರನು ಸೊಂಟನು. ನಿಮ್ಮ ಅಪ್ಪನ ಇನ್ನೂ ಡೆಲಿವರಿ ಆಗಿಲ್ಲಲ್ಲ, ಅದಕ್ಕೆ ಸೊಂಟನು. ಆಫೀಸ್ನಾಗ ಚೇರ್ ಮ್ಯಾಗ ಕುಂತು 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 ಅದಪ್ಪ ಬಂದ್ಬಿಟ್ಲೇನ ಯವ್ವ ಬೆನ್ನು ಹರಿತಾವು, ನರ ಹರಿತಾವು ಅಂತಿರ್ತಾರೆ ನೋಡ್ರಿ. ಅದಕ್ಕೆ ಕೇಳಿದ್ಲಕ್ಕೆ ಅಪ್ಪ ನಿನಗೆ ಎದ್ರದು ಅಂತಂದು. ಹೋಗ್ಯಾವ ತೆಗಿ ಉಪ್ಪಿಟ್ಟು ತಿಂದು ಗಟ್ಟಿಯಾಗಿ ಹೋಗಣ್ರಿ. ನೋಡ್ರಿ ಹೆಣ್ಮಕ್ಳಿಗೆ ಇದು ಒಂದು ಪ್ರಾಬ್ಲಮ್. ಹೇಳ್ಕೊಳಕ್ಕಾಗಲ್ಲ. ಕೇಳೋರಿದ್ರೆ ಹೇಳ್ಕೊಬೋದು, ಕೇಳೋರಿಲ್ಲ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಅವ್ರವ್ರನ್ನೂ ಅವ್ರಿಗೆ ದೊಡ್ಡದಿರ್ತಾವೆ. ನಮ್ದೇನು ಕೇಳ್ತಾರೆ ಹೌದಿಲ್ಲ? ಆಕಿನ ಹೌದಿಲ್ರಿ ಅಂದ್ರೆ ತಾನಾಗ ಒಣಾಗ್ತಾ. ಹೋಗ್ಬಾರೆ ತೆಗೆದು ಇಡ್ಬೇಕು ಉಪ್ಪಿಟ್ಟು ತಿನ್ನಂడి. ಅಕ್ಕಗೆ ಹೊಟ್ಟೆ ಸ್ವಲ್ಪ ಅಕ್ಕಿ ಬೆಳಗಿನ ಕಾರ್ಯಕ್ರಮಗಳು ಮುಗಿಸ್ಬಿಟ್ಲಿ ಇವತ್ತು ಹೆಂಗೋ ಹೌದಿಲ್ಲ? ಚಲೋ ಆಗ್ತದೆ. ಒಂದು ಚಿಂತಿಲ್ದಂಗೆ ಹೋಗಿ ಬರ್ಬೋದು ನಾವು. ಇಲ್ಲಾಂದ್ರೆ ಫೋನ್ ಹಚ್ಚೋದ ಅಕ್ಕ ಹುಳ ಬಂದು ಕುಂತೈತೆ ನೋಡಕ್ಕೆ ಮೇಲೆ ಹಸಿರ ನಾವೇ ನೋಡ್ಕೊಂಡೇ ಇಲ್ಲ ನೀನು. ನೋಡ್ರಿ ನೈಟಿ ಮೇಲೆ ಕುಂತೈತಿ. ಹಾಂ ಬಾಯ್ ಯಾವಪ್ಪ ನೋಡ್ತಾಳೆ ಎಲ್ಲಿ ಹೋದ ನಮ್ಮ ಅಪ್ಪ ಅಂತಂದು. ಹನಿ ಕಾಕ ಅಲ್ಲೇ ಅದ ನೋಡಿ. ನಾ ಅವಳಕ್ಕೆ ನಿನಗೆ ಇಷ್ಟ ಆಗ್ಬಿಟ್ಟೈತೆ ಕನ್ಸುತ್ತಾ? ಇವತ್ತು ನೀನು ಬಿಟ್ಟು ಹೊಡ್ತೀನಿ ಅಪ್ಪಾಜಿ ನಾನು. ನಾವೇ ಹೇಳ್ತೀರಿ. ಇಲ್ಲ ಸೈಲೆಂಟ್ ಆಗಿರ್ತೀವಿ. ಅವ್ರಿಗೆ ಎತ್ತರವ ಈಗ ಸಿಕ್ತಿದ್ರ ಸಾಕು. ಅವ್ರ ಆಟ ನೋಡ್ಕೊಂಡು ಕುತ್ಕೊಂತಾಳ ಸುಮ್ಮನೆ. ಇಲ್ಲೇ ಅಳೋದು. ಇಲ್ಲ ಏನಿಲ್ಲ ಅಪ್ಪಾಜಿ. ಗಟ್ಟದಾಗ ಏನದು ಏನ್ ಕೂತೈತಿ? ಟಿವಿ ಆಫ್ ಮಾಡಿವಂತ ಅದಕ್ಕೆ ಬಂದ ಅಪ್ಪ. ಹುಳ ಐತಿ ಕಾಲಾಗ ಹುಷಾರು. ಶಿವಾಯ ಓಂ ನಮಃ ಶಿವಾಯ. ಗೋವಿಂದ ಗೋವಿಂದಂಗೆ ಯಾವಾಗ ಹೋಗ್ತೀವೇನೋ. ನೀವು ಸಣ್ಣರಿದ್ದಾಗ ಹೋಗಿದ್ವಿ. ನೀನೊಂದು 5-4 ವರ್ಷ ತಕ್ಕಿದ್ದೆ. ಅದು ಎಲ್ಲೋ ಯು ಕೆ ಜಿ ಅಲ್ಲ, LKG ಇರ್ತದೆ. ನರ್ಸರಿಗೆ ಹಾಕಿ ನರ್ಸರಿಯಿಂದ ಇಲ್ಲಿವರೆಗೂ ಓದ್ಸಾಕತ್ತೀವಿ. ಏನು ಗುಡ್ ರಿಸಲ್ಟ್ ನೋಡಿ. ಈಗ ಜಾಸ್ತಿ ಕಿಟಕಿಯಾಗ ನಿಂದಿರ್ಸಲ್ಲ, ಆಮೇಲೆ ಕೈ ಬಿಟ್ಟು ಓಡಾಡ್ತಾಳ. ಸ್ಟಡಿಯಾಗಿ ನಿಂದಿರ್ತಾಳ. ಆರಿ ಅಲ್ಲಿ ನಿಂದಿರ್ಸಿ ಹುಳ ತೆಗದ ಕಟ್ಟಪ್ಪ. ಟಿ ಶರ್ಟ್ ಹಾಕೋದು ಫಸ್ಟ್. ಹೋಗ ನಮಿತ ತೆಗಿ ಸಾಕು ತುಂಬ. ಬಾ ನಾವೇ ಹೋಗೋಣ ತೆಗಿಯೋಣ. ಹೋಗೋಣ. ನಾ ಬೆಳೆಸ್ತೀನ. ಫ್ರೆಂಡ್ಸ್ ನೋಡ್ರಿ, ಉಪ್ಪಿಟ್ಟು ಇವತ್ತು ಈ ರೀತಿ ಆಗೈತಿ.
ಎಲ್ಲರಿಗೆ ಹಾಕಿ ಕೊಟ್ಟಿನಿ ನಮ್ಮಿತ್ತಾಗ ಅವ್ರ ಅಪ್ಪಗೆ. ಹೆಂಗೈತೋ ಹಂಗಾಗಿತ್ತು. ಅಯ್ಯಯ್ಯೋ ತಗೋ. ಹೆಂಗಾಗೈತೆ ಅಂತ ಹೇಳ್ಬೇಕು ಈಗ ನಾವೇ ನೀನು. ಚೆನ್ನಾಗೈತೆ ಉಪ್ಪಿಟ್ಟು? ಹಾಂ, ತಿಂದು ಹೇಳ್ರಿ ಇಬ್ಬರು. ನೀವು ತಿಂದು ಹೇಳಲೇಬೇಕು. ಆರಿಸ್ಕೊಂಡು ತಿನ್ನು, ಬಿಸಿ ಐತೆ ಅಂತೇನು. ಚಲೋ ಆಗೈತೆ? ಊರ್ ಥರ ಆಗೈತೆ? ಊರ್ ಥರ ಆಗಲ್ಲ, ಉಪ್ಪಿಟ್ಟು ಥರ ಆಗೈತೆ. ಊರ್ ಥರ ಆಗಿಲ್ಲ ಅಂತ ಉಪ್ಪಿಟ್ಟು ಥರ ಆಗೈತೆ. ಅಲ್ಲಿ ರವೆನ ಬೇರೆ, ಇಲ್ಲಿ ಬೇರೆ ರವೆ. ಇದು ಬನ್ಸಿ ರವೆ ಎಲ್ಲ ಕಡೆ ಒಂದೇ ಸರಿ. ಬಟ್ ನೀರು ಚೇಂಜು. ಉಪ್ಪು ಖಾರ ಹೆಂಗಾಗೈತಿ? ಚಲೋ ಆಗೈತೆ. ಅವ್ರಿಗೆ ಹೆಂಗೈತಿ ಅಂತ ಕೇಳ್ಕೊತಾನೆ ಈಗ ತಿನ್ಸೋದು ನಾನು. ಫ್ರೆಂಡ್ಸ್ ನೋಡ್ರಿ, ನಾನು ಇವತ್ತು ಹೊರಗೆ ಹೋಗ್ಬೇಕಂತಂದು ಹೇಳಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ಹುಡುಗರನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಮನ್ಯಾಗ. ಅದಕ್ಕೆ ನಮ್ಮ ತಂಗಿ ಮನೆ ಹತ್ರ ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ತಂಗಿಯರು 4 ಜನನು ಡಿ ಮಾರ್ಟಿಗೆ ಹೋದ್ರಿ ಇವತ್ತವರು. ಅದಕ್ಕೆ ನೀವು ನಾಳೆ ಹೋಗಂತ್ರಿ, ಇವತ್ತು ನಾವು ಹೋಗಿ ಬರ್ತೀವಿ ಅಂತಂದು. ಆಯ್ತು ಅಂತಂದು ಸುಮ್ಮನೆ ಆದೆ ಫ್ರೆಂಡ್ಸ್. ಆದಮೇಲೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿನಿ. ಒಂದು ಲೋಡ್ ಮುಗಿಯಕ್ಕೆ ಬಂದೈತಿ ಈಗ. ಅಷ್ಟರೊಳಗೆ ನಾನು ಬ್ಲೌಸ್ ಹೊಲಿಯಕ್ಕೆ ಹಾಕಿ ಬಂದೆ. ಮತ್ತು ಸಾರಿ 2 ಡ್ರೈ ಕ್ಲೀನಿಗೆ ಕೊಡವಿದ್ವಲ್ಲ ಅವನು ಕೊಟ್ಟು ಬಂದೆ. ಕೊಟ್ಟು ಬರಬೇಕಾದ್ರೆ ತರಕಾರಿ ಅಂಗಡಿ ಅಲ್ಲೇ ಹತ್ರನ ಇತ್ತು. ಹಾಗಾಗಿ ಎಲ್ಲ ತರಕಾರಿ ತೊಗೊಂಬಂದೀವಿ. ತೋರಿಸ್ತೀನಿ ಈಗ. ಏನೋ ಕೊಡೋ ಅಂದ್ರಿ? ಕೊತ್ತಂಬರಿ ಬಾಕ್ಸಾ? ಇವತ್ತು ಹೋಗೋದು ಕ್ಯಾನ್ಸಲ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಸೀರೆ ಎಲ್ಲ ಚಂದ ಅದಾವ ನೋಡಕ್ಕೆ, ಬಟ್ ಬ್ಲೌಸ್ ಭಾಳ ಚಿಕ್ಕದಾವ. ಅದಕ್ಕೆ ತೊಗೊಳೋದೆ ಸ್ವಲ್ಪ ನನ್ನ ಕಡೆ ನಿಧಾನ ಐತಿ ನಂದು ಬಿಸ್ನೆಸ್. ಮತ್ತು ಕೊಡೋ ಕೈಲಿ ಚೆನ್ನಾಗಿ ಕೊಟ್ರೆ ಮತ್ತು ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರ್ತೈತಿ. ಮತ್ತು ಇನ್ನೊಂದ್ಸಲ ತೊಗೋಬೇಕು ಅನ್ಸಿದ್ರೆ ತೊಗೊತಾರೆ. ನಾನೇ ಕೆಟ್ಟದಾಗಿರೋವಂಥವು ಕೊಟ್ಟೆ ಅಂದರೆ ಸುಮ್ಮನೆ ಯಾಕೆ ಬೇಕು ಬೇಡ ಅಂತ ಹೇಳಿಬಿಟ್ಟು ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಬರ್ಬೇಕು. ಈಗ ನೋಡ್ರಿ ನನಗೆ ಲಾಸ್ ದುಡ್ಡು. ಇಲ್ಲಿಂದ ಅಲ್ಲಿಗೆ ಹೋದ್ಸಲ ಹೋದಾಗ 100 ರೂಪಾಯಿ ಹೋಗುತ್ತಲ್ರಿ ಪೆಟ್ರೋಲ್ಗೆ ಹೋಗಿ ಬರೋಕ್ಕೆ. 150 ರೂಪಾಯಿ ಲಾಸು ಫ್ರೆಂಡ್ಸ್. ಅದಕ್ಕೆ ನೋಡ್ರಿ ನಾನು ದುಡ್ಡು ಹೋದ್ರೆ ಹೋಲಿ ಚೆನ್ನಾಗಿರೋವು ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೋಬೇಕು ಅಂತ ಹೋದ್ಸಲ ಚೆನ್ನಾಗಿರೋವ ತೊಗೊಂಬಂದೆ. ಸ್ವಲ್ಪ ರೇಟ್ ಜಾಸ್ತಿ, ಯಾಕಂದ್ರೆ ಈಗ ಟ್ರೆಂಡ್ ಇರೋದ ಅದು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ, ಸೆಮಿ ಸಿಲ್ಕು. ಅದನ್ನು ತೊಗೊಂಬಂದಿದ್ದೆ. ಸೇಲ್ ಆದವು ಒಂದು 3-4 ಸೀರೆ ಸೇಲ್ ಆದವು. 5 ತಂದಿದ್ದೆ, 4 ಹೋದವು, ಇನ್ನೂ ಒಂದು ಉಳ್ಕೊಂಡೈತಿ. ಅದನ್ನೇ ಇದ್ರ ಜೊತೆಗೆ ಸೇರಿಸಿ ಇನ್ಮ್ಯಾಗ ಮತ್ತು ವಿಡಿಯೋ ಮಾಡ್ಕೋಬೇಕು, ಸೇಲ್ ಮಾಡಬೇಕು ಸೀರೆನ ಅಂತ ತೊಗೊಂಬಂದ್ರೆ ಹಿಂಗಾಯ್ತು. ತೊಂಬೈಲ್ಲ ನಮ್ಮಿತ್ತಾವ ಚೀಲ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸು, ಡಿಲೀಟ್ ಮಾಡಿಲ್ಲ ಐತಿ. ಬಟ್ ನನಗೆ ಇಷ್ಟ ಆಗಲಿಲ್ಲ ಅಂದ ಶೇರ್ ಮಾಡೋಕ್ಕೆ ವಿಡಿಯೋದೊಳಗೆ. ಅದಕ್ಕೆ ನಾ ಹಂಗೆ ತೋರಿಸ್ತೀನಿ, ಪೂರ್ತಿ ಬಿಚ್ಚಲ್ಲ. ಹಿಂಗೆ ಹಿಡಿದು ತೋರಿಸ್ತೀನಿ ಡಿಸೈನ್ ಹೆಂಗೆ ತೊಂಬ ನಮ್ಮಿ. ಹಂಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್. ಗಿಚ್ಚಿ ಏನು ತೋರಿಸಲ್ಲ, ಕಲರ್ ಕಾಂಬಿನೇಷನ್ ತೋರಿಸ್ತೀನಿ. ಕಲರ್ ಸೂಪರ್ ಆಗಿದ್ವು, ಬಟ್ಟೆನೂ ಕೂಡ ಚೆನ್ನಾಗಿದ್ವು. ನಮ್ಮ ಮನೆಯವ್ರಿಗೆ ಏನು ಗೊತ್ತಾ ಭಯ, ಅವರು ಎಕ್ಸ್ಚೇಂಜ್ ಮಾಡಿಕೊಡ್ಲಿಲ್ಲ ಅಂದ್ರೆ ಬಿಚ್ಚಿ ಎಲ್ಲ ಇದನ್ನ ಮಾಡಿದ್ರ ಅಂತಾರೆ. ನೋಡ್ರಿ ಫ್ರೆಂಡ್ಸ್, ಈ ಥರ ಡೋಲಾ ಇದೊಂದು ಕಲರು, ಆಮೇಲೆ ಇದೊಂದು ಯಾರಿಗಾದ್ರೂ ಇಷ್ಟ ಆಗ್ತಾವ ನೋಡ್ರಿ. ಇವು ಸಾಫ್ಟ್ ಅದಾವು, ಚೆನ್ನಾಗದಾವ, ಕಲರ್ ಕಾಂಬಿನೇಷನ್ ಸೂಪರ್ ನೋಡ್ರಿ. ಈ ಥರ ಇದು ಸ್ವಲ್ಪ ಸ್ಮಾಲ್ ಬಾರ್ಡ್ರ್, ಬೆಂಡೆಕ್ಸ್ ಬಾರ್ಡ್ರ್ ಐತಿ ನೋಡ್ರಿ, ಎಷ್ಟು ಚಂದ ಅದ ನೋಡ್ರಿ. ಬಟ್ ಇವು ಬ್ಲೌಸ್ ಚಿಕ್ಕದು ತೊಗೊಂಡ್ಮೇಲೆ ಬ್ಲೌಸ್ ಹೊಲಿಸ್ಕೊಂತಾರೆ. ಹಂಗಾಗಿ ಬ್ಲೌಸ್ ಚಿಕ್ಕದು ಕೊಡಬಾರ್ದಲ್ಲ ನಾವು ಕೊಡೋದು. ಇದು ನೋಡ್ರಿ ಆರೆಂಜೇ 2 ತೊಗೊಂಬಂದಿದ್ದೆ. ಇದು ನೋಡ್ರಿ ಎಷ್ಟು ಚಂದ ಐತಿ. ನಿಮಗೆ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಕಲರ್ ಸೂಪರ್ ಆಗಿ ತೊಗೊಂಬಂದಿದ್ದೆ ನೋಡ್ರಿ. ಇದು ಹೆಂಗೈತಿ, ಪರ್ಪಲ್ ವಿತ್ ಯೆಲ್ಲೋ ಕಾಂಬಿನೇಷನ್. ಇದು ವೈನ್ ವಿತ್ ವೈಟ್.
ಹ್ಞೂ ಇದು 6 ಸೀರೆ ತಂದಿದ್ದೆ, ಒಂದು ಎಕ್ಸ್ಟ್ರಾ ತೊಗೊಂಬಂದಿದ್ದೆ ನಮ್ಮ ಅವ್ವ ಬಂದು ಕೊಡ್ಬೇಕಂತ ಹೇಳಿ. ಅದಕ್ಕೆ ಆಕಿಗೆ ಭಾಳ ದಿವಸ ಆಯ್ತು ಸೀರೆ ಕೊಡಿಸ್ಲಾರ್ದ. ಯುಗಾದಿ ಹಬ್ಬದಾಗ ಸುಮ್ಮನೆ ರೀ ಹೋದ ವರ್ಷ ಯುಗಾದಿ ಹಬ್ಬದಾಗ ಕೊಡಿಸಿದ್ದೆ ಆ ಸೀರೆನ. ಆಕೆ ಉಟ್ಕೊಂಡ್ಲ ಎಲ್ಲ ತೊಗೊಂಡು ಹೋಗಲಿಲ್ಲ, ನೀನು ಹೊಲಿಸ್ಕೊಂಡ್ಬಿಡ ಅಂದ್ಲು. ಅದನ್ನ ನಾನು ಹೊಲಿಸ್ಕೊಂಡೆ. ಅದಕ್ಕೆ ಈ ಸಲ ಬಂದ್ಲಂದ್ರೆ ಆಕಿಗೆ ಒಂದು ಸೀರೆ ಕೊಟ್ಟು ಕಳಿಸಿದ್ರ ಆತಂತೇಳಿ ಒಂದು ಎಕ್ಸ್ಟ್ರಾ ತೊಗೊಂಬಂದಿದ್ದೆ ಈ ಸೀರೆಗಳಲ್ಲಿ. ಆಕಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ತೊಗೊಳ್ಬೇಕಂತಂದು. ಬಟ್ ಸೀರೆ ನೋಡಿದ್ರೆ ಹಿಂಗಾಗ್ಯಾವು. ಅದಕ್ಕೆ ನಾಳೆ ಹೋಗ್ತೀವಿ, ನಾಳೆ ಹೋಗಿ ಚೇಂಜ್ ಮಾಡಿಸ್ಕೊಂಬರ್ತೀವಿ. ತರಕಾರಿ ಎಲ್ಲ ತೊಗೊಂಬಂದ್ವಿ.